ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ದಯವಿಟ್ಟು ನನಗೆ ಸಹಾಯ ಮಾಡು. ಧರ್ಮ, ನ್ಯಾಯ, ಜಗತ್ತು ಇದನ್ನ ಕಾಪಾಡೋಕೆ ಸಹಾಯ ಮಾಡು. ಸಹಾಯ ಮಾಡೋ ದೇವರೇ. ನನಗೆ ಸಹಾಯ ಮಾಡು ದೇವರೇ. ಶಕ್ತಿ ನಿನಗೆ ಸಿಗುತ್ತದೆ ಶಂಭು. ಈ ತ್ಯಾಗಕ್ಕಾಗಿ ಏನನ್ನು ನೀಡುವೆ? ತಾವು ಯಾರು? ಈ ಶಕ್ತಿಗಾಗಿ ನೀನು ಏನನ್ನು ಕೊಡಲು ಸಿದ್ಧನಿರುವೆ? ನನ್ನ ಸರ್ವಸ್ವವನ್ನ, ನನ್ನ ಪ್ರಾಣವನ್ನ ಕೊಡಲು ಸಿದ್ಧನಿದ್ದೇನೆ ಸ್ವಾಮಿ. ಒಂದು ದೊಡ್ಡ ಯುದ್ಧ ನಡೆಯಲಿದೆ. ಅದಕ್ಕಾಗಿ ದೊಡ್ಡ ದೊಡ್ಡ ತ್ಯಾಗಗಳೇ ಬೇಕು. ಪ್ರಾಣಗಳು ಹೋಗುತ್ತವೆ, ರಕ್ತ ಹರಿಯುತ್ತದೆ, ಎಲ್ಲ ಭರವಸೆಗಳು ಮುಗಿದು ಹೋಗದವು ಎಂಬಂತೆ ಕಾಣಿಸುತ್ತದೆ. ಆದರೆ ಹೋರಾಟ ನಿಲ್ಲಬಾರದು. ನೀನು ಹೋರಾಡಬೇಕು. ನೀನು ದೇವಿಯ ಸೈನಿಕನಾಗಬೇಕು. ನಿನ್ನ ಮೇಲೆಯೇ ಜಗತ್ತಿನ ಭರವಸೆ ಇರುತ್ತದೆ. ನೀನು ಸೋತರೆ ಎಲ್ಲರೂ ಸೋತಂತೆ. ಮಹಾಪ್ರಸಾದ, ಮಹಾಪ್ರಸಾದ. ನಾನು ಹೋರಾಡಲು ಸಿದ್ಧನಿದ್ದೇನೆ ಸ್ವಾಮಿ. ನಾನು ಹೋರಾಟ ಮಾಡ್ತೇನೆ. ನಾನು ಶಕ್ತಿ ಮೀರಿ ಹೋರಾಡ್ತೇನೆ. ಆದರೆ ನೆನಪಿಡು, ಈ ಯುದ್ಧಕ್ಕೆ ಮೊದಲ ತ್ಯಾಗ ನಿನ್ನದಾಗಿರಬೇಕು. ನಾನು ಸಿದ್ಧನಿದ್ದೇನೆ ಸ್ವಾಮಿ. ನಾನು ನಿನಗೆ ಭೂತ, ಭವಿಷ್ಯ, ವರ್ತಮಾನಗಳನ್ನು ನೋಡುವ ದಿವ್ಯ ದೃಷ್ಟಿಯನ್ನು ನೀಡುತ್ತೇನೆ. ಆದರೆ ಇದರ ಬೆಲೆ ತುಂಬಾ ದೊಡ್ಡದು. ನೀನು ಏನನ್ನು ನೋಡುತ್ತೀಯೋ ಅದು ಸ್ಪಷ್ಟವಾಗಿ, ಸರಿಯಾಗಿ ಯಾರಿಗೂ ಹೇಳಲು ಸಾಧ್ಯವಾಗುವುದಿಲ್ಲ. ನಿನ್ನ ಮಾತು ಯಾರಿಗೂ ಪೂರ್ತಿಯಾಗಿ ಅರ್ಥವಾಗುವುದಿಲ್ಲ. ನೀನು ಸತ್ಯವನ್ನೇ ಹೇಳುತ್ತಿದ್ದರೂ ಜನ ನಿನ್ನನ್ನು ಹುಚ್ಚನೆಂದು ಪರಿಗಣಿಸುತ್ತಾರೆ. ಲೋಕದ ದೃಷ್ಟಿಯಲ್ಲಿ ನೀನು ಬುದ್ಧಿಹೀನನಾಗುತ್ತೀಯ. ಅವಮಾನ, ಬಹಿಷ್ಕಾರ ಮತ್ತು ನೋವುಗಳು ನಿನಗೆ ಸಿಗುತ್ತದೆ. ಇದಕ್ಕೆಲ್ಲ ನೀನು ಸಿದ್ಧನಿರುವೆಯಾ? ನನಗೆ ಒಪ್ಪಿಗೆ ಸ್ವಾಮಿ. ಜಗತ್ತು ಉಳಿಬೇಕು, ಅಧರ್ಮ ಅಳಿಯಬೇಕು. ನನಗೆ ಒಪ್ಪಿಗೆ. ಎದ್ದೇಳು ಶಂಭು. ಹೋಗು ಶಂಭು. ಒಬ್ಬ ಸಾಮಾನ್ಯ ಮನುಷ್ಯ ತಡೆದುಕೊಳ್ಳಲಾಗದಷ್ಟು ಜ್ಞಾನ ನಿನ್ನದಾಗಿದೆ ಶಂಭು. ಇದನ್ನು ನೀನು ಪಡೆಯಬೇಕೆಂದರೆ ನೀನು ಬೆಲೆ ತೆರಲೇಬೇಕು. ಅಪ್ಪ, ಸತ್ಯನ ಕಾಪಾಡ್ಕೊಳ್ಳೋದಕ್ಕೋಸ್ಕರ ನಿನ್ ಇಡೀ ಜೀವನನ ಬಲಿ ಕೊಟ್ಬಿಟ್ಯಾ. ಪ್ರಪಂಚ ನಿನ್ನ ಹುಚ್ಚ ಅಂತ ಕರೆದ್ರು, ಎಲ್ರೂ ನಿನ್ನ ಊರಿಂದ ಆಚೆ ಇಟ್ರು. ಅವರನ್ನ ಕಾಪಾಡೋದಕ್ಕೋಸ್ಕರ ನಿನ್ ಬುದ್ಧಿ, ಜ್ಞಾನ, ಕೊನೆಗೆ ನಿನ್ ಸಂಸಾರನ್ನೇ ತ್ಯಾಗ ಮಾಡ್ಬಿಟ್ಟೆ ಅಪ್ಪ.
ಮಣಿ ನನ್ಗೇನ್ ಆಗ್ತಿದೆ ಅಂತಾನೆ ಅರ್ಥ ಆಗ್ತಿಲ್ಲ ಕಣೆ. ನನ್ ಭಾವನೆಗಳನ್ನ ಹಿಡ್ತಕ್ಕೆ ತಗೊಳಕ್ ಆಗ್ತಿಲ್ಲ. ಫೀಲಿಂಗ್ಸ್ ಕಂಟ್ರೋಲ್ ಮಾಡೋ ಲೆಕ್ಚರರ್ ನಾನು. ಟ್ಯೂಷನ್ ತಗೋತೀನಿ. ಏನಾಯ್ತು ಅಂತ ಹೇಳು ದುರ್ಗಾ. ಅದೇನಾಯ್ತು ಗೊತ್ತಾ, ನಾನು ಪುಟ್ ಮೇಡಮ್ಗೆ ಮುಲಾಮ್ ಹಚ್ಚುವಾಗ ನನ್ ಕೈ ಬಾಸ್ ಕೈಗೆ ಟಚ್ ಆಗೋಯ್ತು ಅಷ್ಟೇ ಕಣೆ. ಜುಮ್ ಅಂತ ಕರೆಂಟ್ ಹೊಡೆದಂಗ ಆಗೋಯ್ತು. ನನ್ ಹೃದಯ ಒಳ್ಳೆ ರೇಸ್ ಕುದುರೆ ತರ ಟಕ್ 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 ಅಂತ ಓಡಕ್ ಶುರು ಮಾಡೋಯ್ತು. ಓಹೋ ಅನಿಸ್ತಿದ್ಯಾ? ಅನಿಸ್ತಿದ್ಯಾ? ನಿಂಗೂ ಚುಮ್ಮು ಚುಮ್ಮು ಅನಿಸ್ತಿದ್ಯಾ? ಹಾಗಾದ್ರೆ ನಿನ್ ಹೃದಯ ಜಾರೋಗ್ತಿದೆ. ಹಿಡ್ಕೊಳ್ದೇ ಇದ್ರೆ ಅದು ಪ್ರೀತಿಯ ಗುಂಡಿಗೆ ಬೀಳುತ್ತೆ. ಮಣಿ ನೀನ್ ಏನೇನು ಹೇಳ್ಬೇಡ, ಸುಮ್ನೆ ಇರು. ನಾನ್ ಪ್ರೀತಿ ಮಾಡಲ್ಲ ಅಂತ ನಿರ್ಧಾರ ಮಾಡಿದೀನಿ. ನಾನು ಬರೀ ಪುಟ್ ಮೇಡಮ್ಗೆ ತಾಯಿ ಅಷ್ಟೇ, ಬಾಸ್ಗೆ ಹೆಂಡತಿ ಅಲ್ಲ. ಇದೊಳ್ಳೆ ಕತೆ ಆಯ್ತು. ನಾನು ಜೇನುತುಪ್ಪ ಆದ್ರೆ ಸಿಹಿಯಾಗಿರಲ್ಲ. ನಾನು ಮಳೆ ನೆಲಕ್ ಬಿದ್ರೆ ಕೆಸರಾಗಲ್ಲ ಅನ್ನಂಗಾಯ್ತು. ಅಲ್ಲ ದುರ್ಗಾ, ಬಾಸ್ಗೂ ನಿನ್ ಮೇಲೆ ಲವ್ ಆಗಿದೆ ಅಂತ ಖುಷಿ ಪಡು. ನಿನಗೆ ಬೇಕಾಗಿರೋದು ಅದೇ ತಾನೇ. ಅದೆಂಗೆ ನೀನು ಹೆಂಡತಿ ಆಗದೆ ಬರೀ ತಾಯಿ ಮಾತ್ರ ಆಗೋಕ್ ಸಾಧ್ಯ? ಅದ್ ಹಾಗೇನೆ. ಮಣಿ ಇವತ್ ಏನಾಯ್ತು ಗೊತ್ತಾ? ಏ ದುರ್ಗಾ, ಖಂಡಿತ ಇದು ಅದಲ್ಲ ಮಣಿ. ನನಗೆ ಪುಟ್ ಮೇಡಮ್ ಮೇಲಿರೋ ಕಾಳಜಿ ಪ್ರೀತಿ ನೋಡಿ ಅವ್ರಿಗೆ ಸ್ವಲ್ಪ ಅದಾಗಿರ್ಬೇಕು ಅಷ್ಟೇ. ಯಾವ್ದಾಗಿದ್ದಾರೆ? ಅದೇ ಹಾ ಭಾವುಕರಾಗಿರ್ತಾರೆ ಅಷ್ಟೇನೆ. ಓ ಎಮೋಷನಲ್. ಅಷ್ಟೇನೆ. ಬಾಸ್ಗೆ ನನ್ನ ಮೇಲಿರೋದು ಕಾಳಜಿ ಮಾತ್ರ. ಥ್ಯಾಂಕ್ಸ್ ಹೇಳಕ್ಕಾಗದೆ ಅದಕ್ಕೆ ಅವ್ರು ಅಷ್ಟೊಂದು ಒದ್ದಾಡಿದ್ದು ಅಷ್ಟೇನೆ. ಪ್ರೀತಿ ಎಲ್ಲ ಇಲ್ಲ. ಎಲ್ಲ ನೀನೇ ಹೇಳ್ದಿಯಲ್ಲ ಬಿಡು, ಇನ್ನೇನಿದೆ? ಆಗಲ್ಲ ಮಣಿ. ಅದೇನು ಅಂದ್ರೆ ಬಾಸ್ ಈ ಥರ ನನ್ನ ಹಿಂದೆ ಮುಂದೆ ನನ್ನ ನೆರಳಿನ ಥರ ಸುತ್ತುತ್ತಿದ್ರೆ ನನಗೆ ಕಷ್ಟ ಆಗುತ್ತೆ. ಎಲ್ಲಿ ನನ್ನ ಹೃದಯನ ನಾನು ಕಳ್ಕೊಂಡ್ಬಿಡ್ತೀನೋ ಅಂತ ಭಯ ಆಗ್ತಿದೆ ಕಣೆ. ಹೀಗಾಗ್ಲೇ ಅವ್ರು ತೋರಿಸ್ತಿದ್ದಿದ್ ಕಾಳಜಿನೆಲ್ಲ ನೋಡಿ ಪ್ರೀತಿ ಅಂತ ಅನ್ಕೊಂಡು ಈಗಾಗ್ಲೇ ಒಂದ್ಸಲ ತಪ್ಪು ಮಾಡ್ಬಿಟ್ಟಿದೀನ. ಈಗ ತಿರ್ಗಾ ಇನ್ನೊಂದ್ಸಲ ತಪ್ಪು ಮಾಡ್ಬಾರ್ದಲ್ವಾ? ಬಾಸು ಅಂಬಿಕಾ ಅವ್ರನ್ನ ಬಿಟ್ರೆ ಬೇರೆ ಇನ್ಯಾರನ್ನೂ ಪ್ರೀತಿ ಮಾಡಲ್ಲ ಅಂತ ನಿರ್ಧಾರ ಮಾಡ್ಬಿಟ್ಟಿದ್ದಾರೆ. ಆದ್ರೆ ನನ್ಗಿವಾಗ ತುಂಬಾ ಕಷ್ಟ ಆಗ್ತಿದೆ ಕಣೆ. ನೀನೇ ಹೇಳ, ನಾನು ಏನ್ ಮಾಡ್ಲಿ? ಅಣ್ಣ, ದುರ್ಗಾ ಅದಕ್ಕೆ ಅಂಬಿಕಾ ಅದಕ್ಕೆ ತರ ನಡ್ಕೋತಾ ಇಲ್ಲ. ಅವ್ರಾಗೆ ಇದ್ದಾರೆ. ನಿಮ್ಗೆ ಅವರಲ್ಲಿ ಅಂಬಿಕಾ ಅದಕ್ಕೆ ಕಾಣ್ತಿದ್ದಾರೆ ಅಂದ್ರೆ ಸಿಂಪಲ್, ಯು ಆರ್ ಇನ್ ಲವ್.